ಫೈನಲ್ಲಾಗಿ ಮಂಗಳೂರಿಗೆ ಬಂದಿದ್ದೀವಿ. ಟೈಮ್ ಎಷ್ಟು ಗೊತ್ತಾ? 10:15. ಅಲ್ಲೇ ಇದರಲ್ಲೇ ಟೋಲಲ್ಲಿ ಮಲಿಕೊಂಬಿಟ್ಟು ಭಟ್ಕಳ ಟೋಲಾಗೆ ಮಲಿಕೊಂಡು 6 ಗಂಟೆಗೆ ಎದ್ದು ಬಿಟ್ಟೆ. 10:15ಗೆ ಮಂಗಳೂರು ರೀಚ್ ಆಗಿದ್ದೀನಿ. ನಮ್ಮ ಗಾಡಿಯಲ್ಲಿ ಚೆಕ್ ಇಂಜನ್ ಬಂದೈತೆ ನೋಡಿ, ನೋಡಿದ್ರ? ಇವಾಗ ಚೆಕ್ ಇಂಜನ್ ಬಂತು. ಚೆಕ್ ಇಂಜನ್ ಬಂದಾಗ ಇವೆಲ್ಲ ವರ್ಕ್ ಆಗ್ತಿದೆ, ಕೆಲವು ಟೈಮ್ ವರ್ಕ್ ಆಗಲ್ಲ. ಇವತ್ತೆಲ್ಲ ವರ್ಕ್ ಆಗ್ತಿದೆ, ಏನೂ ಸಮಸ್ಯೆ ಇಲ್ಲ. ಅದನ್ನು ಏನಿಲ್ಲ, ಬ್ಯಾಟ್ರಿ ಕಟಾಫ್ ಬರುತ್ತೆ ಗೊತ್ತಾ? ಬ್ಯಾಟ್ರಿ ವಯರ್, ಮೇನ್ ವಯರು, ಅದನ್ನು ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಮತ್ತೆ ಆನ್ ಮಾಡಿದ್ರೆ ಸರಿ ಹೋಗ್ಬಿಡ್ತೈತೆ. ಈಗ ತೋರಿಸ್ತೀನಿ ಬರ್ರಿ. ಅದು ಆಫ್ ಮಾಡಿಬಿಟ್ಬಿಟ್ರೆ ಒಂದು 5 ನಿಮಿಷ, ಇಲ್ಲ ಇವಾಗ ಹೋಗಿ ನಿಲ್ಲಿಸ್ತೀನಲ್ಲ, ಒಂದು 5 ನಿಮಿಷ ಆಫ್ ಮಾಡಿಬಿಟ್ಬಿಟ್ಟು ಆಮೇಲೆ ಆನ್ ಮಾಡಿದ್ರೆ ಹೋಗ್ಬಿಡ್ತೈತೆ. ಅದು ಅದೇನು ದೊಡ್ಡ ಸಮಸ್ಯೆ ಆಗಲ್ಲ. ಕೆಲವೊಂದು ಇದರಲ್ಲೂ ಸೈಡ್ ಕ್ಲಿಯರ್ ಮಾಡ್ಬೋದು. ನಮ್ಮದು ಅದು ಇದು ಆ್ಯಪ್ ಇಲ್ಲ, ಅದು ನಮ್ಮ ಓನರ್ ಹಾಕ್ಸ್ಕೊಂಡಿಲ್ಲ. ಏನು ಅವಶ್ಯಕತೆ ಏನಿಲ್ಲ, ಅದು ಆ್ಯಪ್ಗೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ನಮ್ಗೆ ಅದು ಬೇಕಾಗಿಲ್ಲ. ಬ್ಯಾಟ್ರಿ ವೈರ್ ಆಫ್ ಮಾಡಿ ಆನ್ ಮಾಡಿದ್ರೆ ಸಾಕು. 5 ನಿಮಿಷ ಬ್ಯಾಟ್ರಿ ವೈರ್ ಟೋಟಲ್ ಆಫ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಸಾಕು, ಸರಿ ಹೋಗ್ಬಿಡ್ತೈತೆ. ಈಗ ನಾವು ಇಲ್ಲಿ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಗಾಡಿನ ಆ ಕೆಲಸ ಮಾಡೋಣ. ಕ್ಯಾಲಿಕೆಟಿಂದ ನಮ್ಮ ಬೆಟ್ಟೆಗೌಡರು ಬೇರೆ ಬರ್ತಾವ್ರೆ ಇಲ್ಲಿಗೇನೆ. ಭಾಳ ದಿನ ಆಗಿತ್ತು ಅವರು ಸಿಕ್ಕಿ. ಲಾಸ್ಟ್ ಟೈಮ್ ಹೆಚ್ಚು ಕಮ್ಮಿ ಒಂದು 10 ದಿನ ಏನಾಗಿತ್ತು. ಅವರು ನಾವು ಜೊತೆ ಓಡಾಡಿ, ಈಗ ಅವರು ಇಲ್ಲಿಗೆ ಬರ್ತಾರೆ, ನಾವು ಇಲ್ಲಿಗೆ ಬರ್ತೀವಿ. ನಾಳೆ ಜೊತೆಲೇ ಲೋಡ್ ಮಾಡ್ಕೊಂಡು ಜೊತೆಲೇ ಹೋಗ್ತೀವಿ. ನಾಳೆ ಈಗ ಬರ್ತಾರೆ ಅವರು. ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿರ್ಬೋದು, ಇನ್ನೂ ರೀಚ್ ಆಗಿಲ್ಲ, ಯಾಕಂದರೆ ಫೋನ್ ಮಾಡಿಲ್ಲ ಅವರು. ಫೋನ್ ಮಾಡಿ ರೀಚ್ ಆಗಿದ್ದರೆ ಫೋನ್ ಮಾಡಿರೋರು. ಸೇಮ್ ಕಿಲೋಮೀಟ್ರು, ಒಂದು 5 ನಿಮಿಷ ಹಿಂದೆ ಮುಂದೆ ರೀಚ್ ಆಗಿಬಿಡ್ತೀವಿ ಅಂತ ಪ್ಲ್ಯಾನಲ್ಲೇ ಇದ್ದಿದ್ದು. ಬರ್ತಾನೆ ಇರೋದು ಅವರು. ನೋಡೋಣ. ನಮ್ಮ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಈ ಚೆಕ್ ಇಂಜನ್ನ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಮಲಿಕೊಳ್ಳೋದು, ಬೆಳಗ್ಗೆ ಸಿಗೋದು. ಸದ್ಯಕ್ಕೆ ಪಾರ್ಕಿಂಗ್ ಒಳಗೆ ಹೋಗೋಣ. ಇದೆ ಪಾರ್ಕಿಂಗ್. ಈಗ ರೋಡ್ ಸೈಡ್ ಎಲ್ಲೂ ನಿಲ್ಸಂಗಿಲ್ಲ. ಮುಂಚೆ ರೋಡ್ ಸೈಡೆಲ್ಲ ನಿಲ್ಸೋರು, ಇವಾಗ ರೋಡ್ ಸೈಡ್ ಎಲ್ಲೂ ನಿಲ್ಸಂಗಿಲ್ಲ. ನಿಲ್ಸಿದ್ರೆ ಫೈನು ಮತ್ತು ಬ್ಲ್ಯಾಕ್ ಲಿಸ್ಟ್ ಹಾಕ್ತಾರೆ. ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದರೆ ಗಾಡಿ ಲೋಡ್ ಮಾಡಲ್ಲ, ಕಂಪ್ನಿ ಒಳಗೆ ಬಿಡಲ್ಲ, ಆರ್ಬಾರ್ ಒಳಗೆ ಬಿಡಲ್ಲ. ಇವು ಆರ್ಬಾರ್ನವರೇ ಮಾಡಿರೋದು ಪಾರ್ಕಿಂಗು. ಚಾರ್ಜಸ್ ಎಲ್ಲ ಏನು ಕೊಡೋಂಗೇನಿಲ್ಲ, ಫ್ರೀ ಪಾರ್ಕಿಂಗ್ ಇದು. ಎಲ್ಲಪ್ಪ ಜಾಗನೇ ಇಲ್ಲ, ಪೂರ್ತಿ ಎಲ್ಲ ಜಾಗ ಎಲ್ಲ ಫಿಲಪ್ ಆಗ್ಬಿಟ್ಟವೆ. ನಿಲ್ಸಿರೆ 2 ಗಾಡಿ ನಿಲ್ಸ್ಬೇಕು. ಇಲ್ಲಿ ಐತೆ, ಇಲ್ಲಿ ಇವರು ಸರಿಯಾಗಿ ನಿಲ್ಲಿಸಿಲ್ಲ. ಪಂಚರ್ ಅಂಗಡಿ ಬೆಳಗ್ಗೆ ತೆಗೆಸ್ತಾನೆ ಅವನು. ಯಾಕೆ ಈ ಥರ ಪಾರ್ಕಿಂಗ್ ಫುಲ್ ಆಗಿದೆ? ಓ, ಆ ಕಡೆ ಬೇರೆ ಆಗೈತೆ ಪಾರ್ಕಿಂಗು. ಮಳೆ ಬೇರೆ ಬರ್ತಾ ಇದೆ. ಅಲ್ಲಿದೆ 2 ಗಾಡಿ ನಿಲ್ಲಿಸೋ ಜಾಗ, ಆ ಜಾಗದಲ್ಲಿ ನಿಲ್ಲಿಸ್ಬಿಡೋಣ. ಗೌಡ್ರು ಬಂದು ಅಲ್ಲೇ ನಿಲ್ಲಿಸ್ತಾರೆ. ಗೌಡ್ರು ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ? ಪಾರ್ಕಿಂಗ್ ಮಾಡಿ ಆಯಿತು. ಗೌಡ್ರಿಗೊಂದು ಫೋನ್ ಮಾಡೋಣ. ಗೌಡ್ರು ಎಲ್ಲಿ ಬಂದರು ಅಂತ. ಯಾಕಪ್ಪ ಗಾಡಿಗಳು ಮೇಲೆ ಗಾಡಿ ಬರ್ತಾಯಿದೆ. ಈ ಕಡೆನೂ ಪಾರ್ಕಿಂಗ್ ಮಾಡಿದ್ದಾರೆ ವಿಶಾಲವಾಗಿ, ಫುಲ್ಲಾಗಿ. ಅಲ್ಲೂ ಗಾಡಿಗಳು ನಿಂತವೆ. ಗಾಡಿಗಳ ಮೇಲೆ ಗಾಡಿ ಬರ್ತಾ ಇದ್ದಾವೆ. ಈಗ ರಿವರ್ಸ್ ಹೊಡಿತಾವ್ರೆ. ನಮ್ಮ ಗೌಡ್ರು ಬಂದಿಲ್ಲ.
ನಾನು ಅದಕ್ಕೆ ಸೆಂಟ್ರಿಗೆ ಹಾಕ್ಕೊಂಬಿಟ್ಟಿದ್ದೀನಿ. ಅವ್ರು ಬಂದರೆ ಸೈಡ್ಗೆ ಹಾಕ್ಬಿಟ್ಟು ಎರಡು ಗಾಡಿ ನಿಲ್ಸೋದಾಗದಲ್ಲಿ ಒಂದೇ ಗಾಡಿ ನಿಲ್ಸಿದ್ದೀನಿ. ಬಂದರೆ ಎರಡು ಇಲ್ಲೇ ಜೊತೆಲೆ ಹಾಕೋಣ ಅಂತೇಳಿ ಪ್ಲಾನಲ್ಲಿ ಹಾಕಿದ್ದೀನಿ. ಅನ್ನ ಯಾರೋ ಸೊಳ್ಳೆ ಬತ್ತಿ ಹಚ್ಬಿಟ್ಟಾರೆ, ಗಮ್ಮು ಕೊಡ್ತೈತೆ. ಬರಲಿ ಸದ್ಯಕ್ಕೆ ಗೌಡ್ರಿಗೆ ಫೋನ್ ಮಾಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಂಗಳೂರಲ್ಲಿದ್ದೀನಿ. ರಾತ್ರಿ ಇಲ್ಲಿ 10:30-11 ಗಂಟೆಗೆ ಬಂದು ಹಾಲ್ಟ್ ಆಗಿದ್ದೆ. ಈಗ ಎಲ್ಲಿದ್ದೀನಿ, ಇನ್ನೂ ನಮ್ಮ ಗಾಡಿ ಲೋಡ್ ಹೋಗಿಲ್ಲ. ಇಲ್ಲಿ ಗಾಡಿ ನೋಡಿ ಎಷ್ಟು ಗಾಡಿ ಹಾಲ್ಟ್ ಆಗವಂದರೆ ನೋಡಿ ನೋಡಿ ಎಷ್ಟು ಗಾಡಿ ಹಾಲ್ಟ್ ಆಗವೆ. ಇಲ್ಲಿ ನೋಡಿ ರಾಶಿ ರಾಶಿ ನೋಡಿದ್ರೆ ಕಾಲಿಕ್ಕಕ್ಕೂ ಜಾಗ ಇಲ್ಲ. ಬಸ್ಸಿ ಗಾಡಿ ಹಾಲ್ಟ್ ಆಗಿಲ್ಲ. ಇದು ಮುಂದ್ಗಡೆ ಪಾರ್ಕಿಂಗು, ಇನ್ನು ಹಿಂದ್ಗಡೆ ಪಾರ್ಕಿಂಗ್ ಐತೆ ನೋಡಿ. ಅಲ್ಲಿ ಮುಂದ್ಗಡೆ ಪಾರ್ಕಿಂಗ್ ಅಲ್ಲಿವರೆಗೂ ಎಲ್ಲ ಆ ಕಡೆ ಫುಲ್ಲ ಹೊಡಿದ ಗಿಡಗಳಲ್ಲಿ ಕಾಣ್ತಾ ಇಲ್ಲ. ಅದು ಲೋಡಿಂಗ್ ಏನೋ ಪೊಸಿಷನ್ ಕಮ್ಮಿ ಇರೋಂಗೈತೆ, ಆರ್ಡ್ರ್ ಕಮ್ಮಿ ಇರೋಂಗೈತೆ. ಹಾಗಾಗಿ ಇಷ್ಟೊಂದು ಗಾಡಿ ಹಾಲ್ಟ್ ಆಗ್ಬಿಟ್ಟವೆ. ಇಷ್ಟು ಗಾಡಿ ಹಾಲ್ಟ್ ಆಗ್ತಿರ್ಲಿಲ್ಲ. ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಒಂದು 500 ಗಾಡಿ ಇದೆ ನೋಡಿ. ಹೆಂಗಿದೆ ಅದೇ ಫ್ಯಾಕ್ಟ್ರಿ ಹಾರ್ಬರ್. ಇದು ಬಂದು ಟ್ರೈನಿಗೆ ಲೋಡ್ ಮಾಡೋಕ್ಕಿದು. ಇದ್ರಾಗೆ ಬೆಲ್ಟಲ್ಲಿ ಬರುತ್ತೆ, ಸೀದಾ ಬೆಲ್ಟಲ್ಲಿ ಬಂದು ಅಲ್ಲಿ ರೈಲ್ವೆ ಹಳಿ ಐತೆ ನೋಡಿ, ಕಾಣ್ತಿದೆ ನೋಡಿ ರೈಲ್ವೆ ಹಳಿ. ರೈಲ್ ಬಂದು ನಿಂತ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಸೀದಾ ಟ್ರೈನಿಗೆ ಲೋಡ್ ಮಾಡ್ತಾರೆ ಮಿಷಿನಿಂದ. ಅದಕ್ಕಿದು ವ್ಯವಸ್ಥೆ. ಸದ್ಯಕ್ಕೆ ಇದು ನಮ್ಮ ಗಾಡಿ, ನಮ್ಮ ಬೆಟ್ಟಗೌಡ್ರ ಗಾಡಿ ನೋಡಿ. ಬೆಟ್ಟಗೌಡ್ರು ನಮ್ಮ ಗೌಡ್ರು ದುಡ್ಡು ಜಾಸ್ತಿ ಮಾಡಿಕೊಂಡ್ರೆ. ಅಣ್ಣ ಏಣ ಅಷ್ಟೊಂದು ದುಡ್ಡು ಮಾಡಿಕೊಂಡಿದ್ದಿ? ಅವ್ರ ಗಾಡಿಗೆ 2 ಟೈರ್ ಬೇರೆ ಆಯಿತು. ಈ ಟ್ರಿಪ್ ಅವರು 2 ಟೈರ್ 4 ಟೈರ್ ಹೊಸದು ಹಾಕಿದ್ರು ಅವರು. 2 ಹೊಡೆದೋಗಿತ್ತು, 2 ಚೆನ್ನಾಗಿರೋ ತಗೊಬಂದರೆ ಅದನ್ನು ಎಲ್ಲಿದ್ದಾರೋ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಡೋರೆಲ್ಲ ಓಪನ್ ಮಾಡಿ ನಿಲ್ಸಿದ್ದೀವಿ, ಅವ್ರನ್ನೂ ಓಪನ್ ಮಾಡಿಲ್ಲ. ಹೋಗೋಣ. ಆಗ ಇನ್ನೊಂದು ಗಾಡಿ ಬಂತು, ಸರದಾಜಿ ಗಾಡಿ. MH ಅಡೋ ಆ ಗಾಡಿ ನಂಬರ್ ನೋಡಿ ಹೆಂಗೈತೆ. MH ಗಾಡಿದು 1111 ಸಾಕಾಗೈತೆ. ಹಾಂ 1111 ಸಾಕಾಗೈತೆ ಮಾತ್ರ ನಂಬರ್. ಓ CM MH40 CM. ಸದ್ಯಕ್ಕೆ ಗಾಡಿ ಇನ್ನೂ ಎಂಟ್ರಿ ಆಗಿಲ್ಲ. ನಮ್ಮದು ಲೋಡ್ ರೆಡಿ ಐತೆ, ಎಂಟ್ರಿ ಆಗಿಲ್ಲ. ಇನ್ನು ಗೇಟ್ ಪಾಸ್ ಎಲ್ಲ ಆಗಿಲ್ಲ. ಗೇಟ್ ಪಾಸ್ ಆಗಿ ತಗೊಂಡೋಗ್ತಾರೆ. ನಾವು ಹೋಗಿ ಟೀ ಪಾಯಿ ಕುಡ್ಕೊಂಡು ಬರೋಣ. ಗಾಡಿ ಮ್ಯಾಗ ವಿಡಿಯೋ ಮಾಡ್ತಿದ್ದೀವಿ ನಾವು. ಹೀಗೆ ತಮ್ಮೇಲೆ ಒಂದು ಫೋಟೋ ಆಗಿ ಇದನ್ನೇ ಹಾಕ್ಬೇಕು ತಮ್ಮೇಲ್ಗೆ. ಸುತ್ತ ಗಾಡಿ ಇರೋದು. ಕೆಳಗಿಂದ ನಮ್ಮ 2 ಗಾಡಿ ಹೆಂಗೆ ನಿಲ್ಸಿದ್ದೀವಿ. ನಮ್ಮ ಅರ್ಜುನ, ನಮ್ಮ ಗೌಡ್ರ ಗಾಡಿ ನಂಬರ್ ಸೂಪರ್ ಆಯ್ತು ನೋಡಿ. 0400. ನಮ್ಮದು 1355. ನಮ್ಮದು IND ಪ್ಲೇಟ್ ಹಾಕ್ಸೈತೆ, ಅವ್ರದ್ದು IND ಪ್ಲೇಟ್ ಹಾಕ್ಸಿಲ್ಲ. ಐತೆ, ಅವ್ರು ಹಾಕಿಲ್ಲ. ಅವ್ರು ಇನ್ನೂ ಫಿಟ್ ಮಾಡಿಸಿಲ್ಲ. ಟೈಮ್ ಸಿಕ್ಕಿಲ್ಲ ಫಿಟ್ ಮಾಡೋಕ್ಕೆ. ನಮಗೂ ಇಷ್ಟು ದಿನ ಟೈಮ್ ಸಿಕ್ಕಲಿಲ್ಲ. ಟ್ರಿಪ್ ಟೈಮ್ ಸಿಕ್ಕಿದ್ದು ಫಿಟ್ ಮಾಡಿದ್ದು. 2 ಗಾಡಿ ಬರಬೇಕು, ಒಂದಷ್ಟೇ ಅಲ್ಲ. ಗೌಡ್ರು ಬರ್ತದೆ, ಟೀ ಬ್ರೇಕ್ ಹೋಗ್ತೀವಿ. ಮಳೆ ಬಂದ್ರು ಹಂಗೆ ನೆಂತ್ಕೊಂಡಿರೋದು ಇವತ್ತು. ಎಷ್ಟು 4 ಹನಿ ಬಿದ್ದಾವ ಅಷ್ಟೇ. ಅದು ಎಷ್ಟು ಬಿದ್ರು ಇವತ್ತು ಎಷ್ಟು ನೆಂದ್ರು ನೆನಿತಾ ಇರೋದೇನೆ. ಅಷ್ಟು ಬಿಸಿಲಿಗೆ ಮೈಯೆಲ್ಲ ಫುಲ್ಲು ಬಿಸಿ ಆಗ್ಬಿಡೈತೆ. ಬಿಸಿಲು ಸಾಕಾಗ್ಬಿಡೈತೆ ಸವಾಸ ನೋಡಿ. ಈಗ ಮಳೆ ಬರ್ತಾ ಇದೆ, ಇಲ್ಲಿ ನೋಡಿರ್ಬೋದು ಮಳೆ ಕಾಣ್ತಿದೆಯಾ ಮಳೆ. ಹಾಂ
ಮಳೇಲಿ ನಿಂತ್ಬಿಟ್ಟಿದ್ವಿ. ಎಷ್ಟು ಮಳೆ ಬರ್ತದೆ ಬರಲಿ, ಇವತ್ತು ಮಳೆನ ನಾವು ನೋಡೋಣ. ಜೋರ ಆಯ್ತು ಮಳೆ, ಈಗ ಜೋರ ಆಯ್ತು ಮಳೆ. ಸ್ನೇಹಿತರೆ, ಲೋಡೆಲ್ಲ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು. ಈಗ ಅಲ್ಲೇ ಟೈಮು 9:15. ಡೀಸೆಲೆಲ್ಲ ಹಾಕ್ಸ್ಕೊಂಡು ಇವಾಗ ಬಿಟ್ಟಿದ್ದೀನಿ 9:15. ಈ ಟೈಮಿಗೆ ಹೆಚ್ಚು ಕಮ್ಮಿ ಅಂದರೆ ನಾನು 500 ತಪ್ಪಿರೋ ಸೌಲಂಗ ಹತ್ತತ್ರ ಇರಬೇಕಾಗಿರೋನು ಅರ್ಧ ದಾರಿ ಹಿಂದೆ ಇದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹಿಂದೆ ಉಳ್ಕೊಂಬಿಟ್ಟಿದ್ದೀವಿ. ಇವತ್ತು ಭಾಳನೇ ಲೇಟ್ ಆಗ್ಬಿಡ್ತು. ಕಾರಣ ಸರ್ವರ್ ಬ್ಯುಸಿ ಇರೋದ್ರಿಂದ ಇವತ್ತು ಕಾರ್ಡ್ಗಳೆಲ್ಲ ಸ್ಕ್ಯಾನ್ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂದ್ಕೊಂಡು ತುಂಬಾ ಲೇಟ್ ಮಾಡಿಬಿಟ್ರು. ಗಾಡಿ ಹೋಗಿದ್ದೆ 12 ಗಂಟೆಗೆ, ಬಂದಿದ್ದು 6 ಗಂಟೆ ಆಗೋಯ್ತು. ಬಿಲ್ ಕೊಡೋದೆಲ್ಲ ಲೇಟ್ ಮಾಡಿದ್ರು. ಈಗ ಬಿಲ್ಲೆಲ್ಲ ಇಸ್ಕೊಂಡು ಹೊರಟಿದೆ ನೋಡಿ. ಇದು ಬೈಕ್ ಕಮ್ ಬಾಡಿ. ಡೀಸೆಲೆಲ್ಲ ಫುಲ್ ಮಾಡಿಸ್ಕೊಂಡಿದ್ದಾಯಿತು. ಸದ್ಯಕ್ಕೆ ನಿಧಾನಕ್ಕೆ ಹೋಗೋದು. ನಾಳೆ ಹೋಗಿ ಆದಷ್ಟು ಖಾಲಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಖಾಲಿ ಮಾಡಬೇಕಲ್ಲ, ಖಾಲಿ ಮಾಡಬೇಕು. ಈ ಬಾಡಿಗೆಯಲ್ಲಿ 2 ದಿನ ಟ್ರಿಪ್ ಮಾಡಿದ್ರೆ ನಮ್ಮ ಓನರ್ ನಮಗೆ ಮೆಟ್ ತಗೊಂಡು ಹೊಡಿತಾರೆ. ಈಗ ಆಲ್ರೆಡಿ 2 ದಿನ ಆಗ್ಬಿಟ್ಟವೆ. ಇನ್ನು ನಾವು ರನ್ನಿಂಗಲ್ಲಿ 2 ದಿನ ಮಾಡಿದ್ರೆ ಏನಿಲ್ಲ, ಆಮೇಲೆ ಮೆಟ್ ತಗೊಂಡು ಹೊಡಿತಾರೆ. ಇವತ್ತು ಡೀಸೆಲು ಫುಲ್ ಮಾಡಿಸಿದ್ದಕ್ಕೆ ಅಂದರೆ ಲಾಸ್ಟ್ ಟೈಮು 11,000 ಚಿಲ್ಲರೆ 12,000 ಏನೋ ಫುಲ್ ಮಾಡಿಸಿದ್ದೆ. ಇವತ್ತು 23,000 ಫುಲ್ ಆಯಿತು. ಅದಕ್ಕೆ 2 ಕವರ್ ಅಕ್ಕಿ ಕೊಟ್ಟಿದ್ದಾರೆ. 2 ಕೀ ಚೈನು ನೋಡಿ, 2 ಕೀ ಚೈನು, 2 ಕವರ್ ಅಕ್ಕಿ ಅದರ ಬೇಳೆ ಎಲ್ಲ ಸೇರಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಮರೇಮ್ನಹಳ್ಳಿ, ಹೊಸಪೇಟೆ ಮರೇಮ್ನಹಳ್ಳಿ ಕಡೆ ಖಾಲಿ ಹೋಗೋಣ. ನಮ್ಮ ಬೆಟ್ಟೆಗೌಡರು ಹಿಂದ್ಗಡೆ ಬರ್ತಾವ್ರೆ. ಇಬ್ಬರು ಜೊತೆಲೇ ಹೋಗ್ತೀವಿ. ಇಬ್ಬರದು ಒಂದೇ ತವ ಖಾಲಿ. ಮುಂದೆ ಎಲ್ಲರೂ ನಿಲ್ಲಿಸಿ ಟೀ ಕುಡ್ಕೊಂಡು ಇಲ್ಲ ತಪ್ಪಿರಿ ಏನಾದ್ರು ಸ್ವಲ್ಪ ತಿನ್ಕೊಂಡು ಹೋಗೋಣ. ಏನಾಗುತ್ತೆ ನೋಡೋಣ. ಇನ್ನೊಂದು ಹೇಳ್ಬೇಕು ಅನ್ಕೊಂಡೆ, ಅಷ್ಟು ಬೇಗ ಕಟ್ ಮಾಡಿಬಿಟ್ಟೆ. ಅದೇ ಕಂಟಿನ್ಯೂ ಮಾಡ್ತೀನಿ. ಏನಪ್ಪ ಅಂದರೆ ಯಾವಾಗಲೇ ಆಗಲಿ ನಮಗೆ ಒಂದು ಟೈಮು ಅಂತ ಇರ್ತದೆ. ಆ ಟೈಮಲ್ಲಿ ಗಾಡಿ ಬಿಟ್ಟರೆ ಯಾವತ್ತೂ ಬೇಜಾರಾಗಲ್ಲ. ಬೆಟ್ಟೆಗೌಡರು ಬೇರೆ ಫೋನ್ ಮಾಡ್ತವ್ರೆ. ಫೋನ್ ರಿಸೀವ್ ಮಾಡಿ ಮಾತಾಡಬೇಕು. ನಮ್ಮ ಬೆಟ್ಟೆಗೌಡ್ರ ಹತ್ರ ಮಾತಾಡಿದ್ದು ಆಯಿತು. ಏನಪ್ಪ ಅಂದರೆ ಒಂದು ಟೈಮ್ ಅಂತ ಇರ್ತದೆ. ಆ ಟೈಮಿಗೆ ಬಿಟ್ಟರೆ ಯಾರಿಗೇ ಆಗಲಿ, ಯಾವುದೇ ಡ್ರೈವರ್ಗಳಿಗಾಗಲಿ, ಪ್ರತಿಯೊಬ್ಬ ಡ್ರೈವರ್ಗೂ ಇದು ಅನುಭವ ಆಗಿರ್ತೈತೆ. ಆಗಿರೋರು ಕಮಿಟ್ಸ್ ಹಾಕಿ ಆ ಟೈಮಿಗಂತ ಬಿಡಿಸಿದ್ರೆ ಯಾರಿಗೂ ಓಡ್ಸೋಕ್ಕೆ ಬೇಜಾರಾಗಲ್ಲ. ಅನ್ ಟೈಮಲ್ಲಿ ನೋಡಿ, ಇವಾಗ ಈ ಟೈಮಿಗೆ ಬಿಡಿಸಿದ್ರೆ ತುಂಬಾ ಬೇಜಾರಾಗುತ್ತೆ. ಈಗ ನಾವು ಹೆಂಗೆ ಓಡಿಸ್ತೀನಿ ಅಂದ್ರೂ ನಾಳೆ ಬೆಳಗ್ಗೆ 9-10 ಗಂಟೆ ಆಗ್ಬಿಡ್ತೈತೆ. 10 ಗಂಟೆವರೆಗೂ ನಾನ್ ಸ್ಟಾಪಾಗಿ ಓಡಿಸ್ತಾ ಇರ್ಬೇಕು. ಈ ಘಾಟೆಲ್ಲ ಬೇಜಾರಾಗ್ಬಿಡ್ತದೆ. ಒಂದು ಟೈಮಿಂಗ್, ಒಂದು ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಬೇಡ 4 ಗಂಟೆ, ಒಂದು 5 ಗಂಟೆ ಬಿಟ್ಟರು ಬೇಜಾರಾಗಲ್ಲ. ಓಡಿಸ್ಕೊಂಡು ಹೋಗ್ಬೋದು. ಎಲ್ಲರೂ ಹೋಯ್ತಾ ಒಂದು 2 ಅವರ್ ರೆಸ್ಟ್ ತಗೊಂಡು ಹೋಗ್ಬೋದು. ಇಲ್ಲಾಂದ್ರೆ ಇವಾಗ ನಾನ್ ಸ್ಟಾಪಾಗಿ ಓಡಿಸ್ತಾ ಇರಬೇಕು. ಇದೇ ಬೇಜಾರಾಗ್ಬಿಡ್ತದೆ. ಆಮೇಲೆ ಇನ್ನೊಂದು, ರೆಗ್ಯುಲರಾಗಿ ಈ ರೂಟಲ್ಲಿ, ಈ ದಾರಿಯಲ್ಲಿ ಯಾವಾಗಲೂ ಮಧ್ಯಾಹ್ನ ಟೈಮಲ್ಲೇ ಬಿಟ್ಬಿಡ್ತೀವಲ್ಲ, ಒಂದು ದಿವಸ ಲೇಟ್ ಆಗ್ಬಿಟ್ಟೆ ಅವತ್ತೇ ಮನ್ಸಿಗೆ ಬೇಜಾರಾಗೋದು. ಗಾಡಿ ಓಡ್ಸೋಕ್ಕೂ ಒಂಥರ ಆಗ್ಬಿಡ್ತವೆ. ಹೋಯ್ತಾ ನಿದ್ದೆನೂ ಬಂದು ಮಲಿಕೊಂಬಿಡ್ತೀವಿ. ಹಿಂಗಾಗ್ಬಿಡ್ತವೆ. ನಿಮ್ಮ ಇದರಲ್ಲಿ ಈ ಥರ ಅನುಭವ ಆಗಿದ್ದರೆ ಕಮೆಂಟ್ಸಲ್ಲಿ ಹಾಕಿ ನೋಡೋಣ. ಯಾರ್ಯಾರಿಗೆ ಈ ಥರ. ನನಗಂತೂ ಅಷ್ಟೇಪ್ಪ, ಕರೆಕ್ಟ್ ಟೈಮ್ ಒಂದು 5-6 ಗಂಟೆ ಬಿಟ್ಟರೆ ಬೇಜಾರಾಗಲ್ಲ. ಬೆಳಗಾನ ಬೇಕಾದ್ರೆ ಓಡಿಸ್ಲಿ, ಬೇಜಾರಾಗಲ್ಲ, ಓಡಿಸ್ಬಿಡ್ತೀನಿ. ಈ ಅನ್ ಟೈಮಲ್ಲಿ 10 ಗಂಟೆ 11 ಗಂಟೆ ರಾತ್ರಿ ಎಲ್ಲ ಬಿಡಿಸಿದಾಗ ಬೇಜಾರಾಗ್ಬಿಡ್ತದೆ. ಓಡಿಸೋಕ್ಕೆ ಬೇಜಾರಾಗ್ಬಿಡ್ತದೆ. ಆ ಥರ ಆಗುತ್ತೆ. ನಿಮ್ಮ ಇದರಲ್ಲಿ ಏನಾರು ಆಗಿದ್ರೆ ಕಮೆಂಟ್ಸ್ ಹಾಕಿ. ಸದ್ಯಕ್ಕೆ ಈಗ ಹೋಗೋಣ ಬರ್ರಿ. ಮುಂದೆ ಎಲ್ಲರೂ ಹೋಗಿ ನಿಲ್ಲಿಸಿ ಟೀ ಕುಡಿಬೇಕು. ಟೀ ಕುಡಿದ್ಬಿಟ್ಟು ಆಮೇಲೆ ಜರ್ನಿ ಹೋಗೋಣ. ಸ್ನೇಹಿತರೆ, ಕುಂದಾಪುರದಿಂದ ರೈಟ್ ಹೊಡೆದು ಶಿವಮೊಗ್ಗ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸಿದ್ದಾಪುರ ರೋಡಲ್ಲಿ ಟೈಮು 12:30. ರೋಡ್ ನೋಡಿ, ಇವಾಗೆಲ್ಲ ಹೊಸ್ತ ಡಾಂಬರ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ರೋಡು. ಮುಂಚೆ ಎಲ್ಲ ರೋಡೇನೋ ಡಾಂಬರ್ ಏನು ಹಾಕಿದ್ದೀರಾ ಅಂದರೆ ರೋಡ್ ಚೆನ್ನಾಗಿತ್ತು. ಒಂದು ಸ್ವಲ್ಪ ಇವಾಗ ಅಗಲ ಮಾಡಿದ್ದಾರೆ. ಸ್ವಲ್ಪ ಡಾಂಬರ್ ಹಾಕಿ ಒಂದು ಸ್ವಲ್ಪ ಅಗಲ ಮಾಡಿದ್ದಾರೆ. ಮುಂಚೆ 2 ಗಾಡಿ ಶೂರ ಪಾಸ್ ಆಗೋದು, ಸ್ವಲ್ಪ ಯಾಮಾರಿದ್ರು ಟಚ್ ಆಗೋ ಅಂತ ಇರೋದು. ಇವಾಗ ಏನಿಲ್ಲ ಹಂಗೆ ನೋಡಿ. ಆಪೋಸಿಟ್ ಒಂದು ಹಿಂದ್ಗಡೆಯಿಂದ ಕಾರ್ ಬಂದಿದ್ದಕ್ಕೆ ಸ್ಲೋ ಮಾಡಬೇಕು ಈ ರೋಡಾಗಿ. ಈ ಥರ ಈಗ ಇಲ್ಲಿಂದ ಹಿಡಿದ್ರೆ ನಮಗೆ ಹೊಸಪೇಟೆ ಹೋಗೋವರೆಗೂ ಹಿಂಗೇನೆ. ಸೆಂಟ್ರಲ್ ಸ್ವಲ್ಪ 4 ಲೈನ್ಗಳು ಬರ್ತವೆ, ಸ್ವಲ್ಪ ಅಗಲ ರೋಡ್ಗಳು ಬರ್ತವೆ. ಆದರೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ 70% ಈ ಥರ ರೂಟಲ್ಲೇ ಗಾಡಿ ಓಡಿಸ್ಬೇಕು. ಇಲ್ಲಿಂದ ನಾವು
ಘಾಟ್ ಎತ್ತದಾಗಲಿ ಘಾಟಲ್ಲಾಗಲಿ, ಇನ್ನು ಹೊಸನಗರ 500, ರಿಪ್ಪನ್ಪೇಟೆ 500, 500ರಿಂದ ಸಾವಲಂಗ, ನ್ಯಾಮತಿ ಆಗಲಿ, ಹೊನ್ನಳ್ಳಿ, ಹರಿಹರ ಎಲ್ಲ ಹಿಂಗೆ ರೋಡು. ಇನ್ನು ಬೇಕ ಹೋಗೋಣ ಆರಾಮಾಗಿ. ಇಲ್ಲೇ 12:30 ಎಷ್ಟಾಗುತ್ತೋ ನೋಡಿ. ಮುಂದೆ ಹೋಗ್ತಾರ ಲೈಟ್ ಕಾಣ್ತಿರೋದು ನಮ್ಮ ಬೆಟ್ಟೇಗೌಡ್ರ ಗಾಡಿ. ನೋಡೋದು ಗಾಡಿ ಕಾಣ್ತಿದ್ದಲ್ಲ, ಬ್ಲೂ ಕಲರ್ ಲೈಟು ನೋಡಿ, ಬ್ರೇಕ್ ಹೊಡೆದ್ರು. ನಮ್ಮ ಬೆಟ್ಟೇಗೌಡ್ರ ಗಾಡಿ ಎರಡು ಜೊತೆಯಲ್ಲೇ ಹೋಗ್ತಾಯಿದ್ವಿ. ಸದ್ಯಕ್ಕೆ ಮುಂದೆ ಎಲ್ಲರೂ ಹೋಗಿ ಘಾಟ್ ಹತ್ತಿಸೋರ್ಗೆ ಎಲ್ಲೂ ನಿಲ್ಸೋಕೆ ಹೋಗಲ್ಲ. ಇನ್ನು ಘಾಟ್ ಹತ್ತಿಸ್ಬಿಟ್ಟೆ ನಿಲ್ಸೋದು. ಯಾಕಂದರೆ ಇಲ್ಲಿ ಹಿಂದೆ ಕುಂದಾಪುರದಲ್ಲಿ ನಿಲ್ಲಿಸಿ ಟೀ ಎಲ್ಲ ಕುಡ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಮುಂದೆ ಎಲ್ಲೂ ನಿಲ್ಸೋಕೆ ಹೋಗಲ್ಲ. ಹಂಸ ಹಂಸ ಹಂಸ್ ಸ್ಪೀಡ್ ಬ್ರೇಕರ್ ಬೆಟ್ಟ ಕೊಡ್ರಂತೂ ಹೀ ಅಂತ ಹೋಯ್ತವ್ರೆ. ಟೈಮಲ್ಲಿ ಇವೆಲ್ಲ ಸಣ್ಣ ರೋಡ್ ಇತ್ತು, ನಾವೆಲ್ಲ ಓಡಿಸ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ. ಈಗೆಲ್ಲ ಸ್ವಲ್ಪ ಗಾಡಿಗಳು ಜನಸಂಖ್ಯೆ ಇಂಪ್ರೂವ್ ಆದಂಗೆ ರೋಡ್ಗಳು ಸ್ವಲ್ಪ ಅಗಲ ಮಾಡ್ಕೊಂಬತ್ತಾರೆ. ಈಗ ಒಂದು ಸ್ವಲ್ಪ ಅಗಲ ಮಾಡ್ಕೊಂಬತ್ತವ್ರು ಇವಾಗ. ಮುಂಚೆ ಒಂದು ತಿಂಗಳಿಂದೆಲ್ಲ ಇದು ಚಿಕ್ಕದಾಗೇ ಇತ್ತು ರೋಡ್. ಇದು ನೋಡಿದೆಲ್ಲ ಎಷ್ಟು ಅಗಲ ಮಾಡಿದ್ದಾರೆ ಇವಾಗ. ಇಷ್ಟು ಅಗಲ ಇರಲಿಲ್ಲ ಅದು. ನೋಡಿ ಇಲ್ಲಿ ಬಂತು ನೋಡಿ, ಹಳೆ ರೋಡ್ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಡಿಫ್ರೆನ್ಸ್ ನೋಡಿ. ಇಲ್ಲಿ ಹೊಸ ರೋಡು, ಅದು ಹಳೆ ರೋಡು. ನೋಡಿದ ಎಷ್ಟು ಚಿಕ್ಕದಾಗುತ್ತೆ ನೋಡಿ ಇವಾಗ. ನೋಡಿ ಎಷ್ಟು ಚಿಕ್ಕದಾಯ್ತು. ಇದು ಹಳೆ ರೋಡು, ಅದ್ರ ಮೇಲೆ ಡಾಂಬರ್ ಹಾಕಿದ್ದಾರೆ. ಸ್ವಲ್ಪ ಅಗಲ ಮಾಡಿಲ್ಲ ಇಲ್ಲಿ. ಈ ಕಡೆ ಊರು ಮನೆಗಳು ಇರೋದ್ರಿಂದ ಅಗಲ ಮಾಡಿಲ್ಲ. ಇಲ್ಲಿರತ್ತಾವ ಸ್ವಲ್ಪ ಅಗಲ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಹೆಂಗಾಗುತ್ತೋ ಹಂಗೆ. ನೋಡಿ ಇಲ್ಲಿ ಸ್ವಲ್ಪ ಅಗಲ ಮಾಡಿದ್ದಾರೆ, ಮತ್ತು ಇಲ್ಲಿ ಚಿಕ್ಕದು ನೋಡಿ, ಇಲ್ಲಿ ಚಿಕ್ಕದು. ಇರಲಿ, ತಕ್ಕ ಮಟ್ಟಿಗೆ ರೋಡ್ ಹತ್ರ ಹಾಕಿದಾರಲ್ಲ, ಇಷ್ಟೇ ಸಾಕು ನಮಗೆ. ನಮ್ಮ ಗಾಡಿ ಹಿಡ್ಕೊಂಡು ನಾವು ನಿಧಾನಕ್ಕೆ ಹೋಗೋಣ. ಏನು ಸಮಸ್ಯೆ ಇಲ್ಲ ಈ ರೋಡಾಗೆ. ಎನಿ ಟೈಮ್ ಓಡಿಸ್ತಾ ಇರ್ಬೋದು. ಯಾವುದೇ ಥರ ಸಮಸ್ಯೆ ಅದು ಇದು ಅನ್ನಂಗೆ ಏನಿಲ್ಲ. ಗಾಡಿಗಳು ಬರ್ತಾನೆ ಇರ್ತವೆ ರೋಡಾಗಲ್ಲ. ಒಟ್ಟಲ್ಲಿ ಈ ಟೈಮಿಗೆ ಬಂದರೆ ಏನಪ್ಪ ಅಂದರೆ ಒಂದು ಖುಷಿ. ನೈಟ್ ಟೈಮಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಟ್ರಾಫಿಕ್ ಭಾಳ ಅಂದರೆ ಭಾಳ ಕಡಿಮೆ ಇರ್ತೈತೆ, ಆರಾಮಾಗಿ ಹೋಗ್ಬೋದು. ಈ ಟೈಮಲ್ಲಂತೂ ಕಷ್ಟ. ನಾನು ಅಲ್ಲಿಂದ ಮಂಗಳೂರಿಂದ ನೋಡಿ ಲೈಟ್ ಆನ್ ಆಯ್ತು. ಏನಕ್ಕಂದ್ರೆ ಬಟ್ಟೆ ಇಕ್ಕಿದ್ದೀವಿ ತೆಗೆದೆ. ಪ್ರತಿ ಟ್ರಿಪ್ಪಿಗೆ ಹೋಗಿ ತುಂಬ್ಕೊಂಡು ಬರೋಬೇಕಾರೆ ಕುಂದಾಪುರ ಬಂದು ರೈಟ್ ಟರ್ನ್ ಆಗ್ಬೇಕಾದ್ರೆ ಕರೆಕ್ಟಾಗಿ 3 ಕಿಲೋಮೀಟ್ರ್ ಮೈಲೇಜ್ ಇರುತ್ತೆ. ಯಾಕಂದರೆ ಇದು 29 ಅಲ್ವಾ ಇದು ರೋಡ್ ಆಗೋದು. 3 ಕಿಲೋಮೀಟ್ರ್ ಮೈಲೇಜ್ ಇರುತ್ತೆ. ಡೇಯಲ್ಲೇ ಬರ್ತಾಯಿದ್ದಲ್ಲ ಪ್ರತಿ ಟ್ರಿಪ್ಪು. ಇವತ್ತು ನೈಟಲ್ಲಿ ಬಂದಿದ್ದೀನಲ್ಲ, ಇವತ್ತು ಎಷ್ಟು ಬಂದಿದೆ ಅನ್ನೋದು ನೋಡಿ. ನೋಡಿದ್ರೆ 90 ಕಿಲೋಮೀಟ್ರ್ ಹೊಡಿತೆ. 3.4 ಬಂದಿದೆ ಮೈಲೇಜ್. ಡೀಸೆಲ್ ಫುಲ್ ಮಾಡಿಸಿ ಮಂಗಳೂರಲ್ಲಿ 90 ಕಿಲೋಮೀಟ್ರ್ 3.4 ಮೈಲೇಜ್ ಬಂದಿದೆ. ಇಲ್ಲಿಂದ ಏನಾಗುತ್ತೆ 3.2 ತಡ್ರಿ, ಅದ್ರ ಮೇಲೆ ಏನಾರು ಬಟ್ಟೆ ಹಾಕ್ಬಿಡ್ತೀನಿ. 3.4 ಬಂದಿರೋದು. ಇಲ್ಲಿಂದ ಹೋಯ್ತಾ ನಿಮಗೆ ಹೆಚ್ಚು ಕಮ್ಮಿ ಹೊಸನಗರ ಹೋಗೋಷ್ಟೊತ್ತಿಗೆ 2.1 2.2 ಬಂದುಬಿಡ್ತೈತೆ. ಈ ರೋಡ ಪೂರ್ತಿ ಡೀಸೆಲ್ ಕುಡ್ಕೊಂಡು ಹೋಯ್ತಾ ಇರ್ತದೆ. ತಿರ್ಗಿ ಹೊಸನಗರದ ಆ ಕಡೆ ಒಂದೊಂದೇ ಪಾಯಿಂಟು ರೇಸ್ ಹಾಕ್ಕೊಂಡು ಒಂದು 2.4ವರೆಗೂ ಬಂದು ನಿಂತ್ಕೊಂಡ್ಬಿಡ್ತದೆ. ಹೊಸಪೇಟೆ ಹೋಗೋಷ್ಟೊತ್ತಿಗೆ 2.4ಗೆ ನಿಂತ್ಕೊಂಡ್ಬಿಡ್ತೈತೆ. ಈ ರೋಡಲ್ಲಿ ಡೀಸೆಲ್ ಕುಡಿದು ಬಿಸಾಕ್ಬಿಡ್ತದೆ. ಈ ರೋಡ್ ಸಿಂಗಲ್ ರೋಡಾಗಿ ಗೇರ್ ಮೇಲೆ ಗೇರ್. ಅದು ಇವತ್ತು ನೈಟ್ ಓಡಿಸ್ತಿರೋದ್ರಿಂದ ಫುಲ್ಲು ಫ್ರೀ ಇದೆ. ಇಲ್ಲೆಲ್ಲ ಈ ಟರ್ನಿಂಗ್ ಒಳಗೆಲ್ಲ ಡೇಲ್ ಟೈಮಲ್ಲಿ ಬಂದರೆ ಬ್ರೇಕ್ ಹೊಡಿಲೇಬೇಕು. ಯಾಕಂದರೆ ಆಪೋಸಿಟ್ 2 ವೀಲರು ಕಾರು ಪಾರು ಬರ್ತಾ ಇರ್ತವೆ. ಬ್ರೇಕ್ ಹೊಡಿಬೇಕು, ಗೇರ್ ಚೇಂಜ್ ಮಾಡ್ಬೇಕು, ಎಲ್ಲ ಮಾಡ್ಬೋದು. ಈಗ ಏನಿಲ್ಲ ನೋಡಿ, ಫುಲ್ ಫ್ರೀಯಾಗಿ ಹೋಗ್ತಾ ಇದ್ದೀವಿ. 2 ಗಾಡಿನೂ ಹಿಂಗೆ ಫುಲ್ ಫ್ರೀಯಾಗಿ ಹೋಗ್ತಾ ಇದ್ದೀವಿ ನೋಡಿ. ಹಿಂಗಿದ್ದಾಗ ಮೈಲೇಜ್ ಬಂದೇ ಬರುತ್ತೆ ನಮಗೆ. ನೋಡೋಣ ಹೊಸಪೇಟೆ ಹೋಗೋಷ್ಟೊತ್ತಿಗೆ ಎಷ್ಟು ಬರುತ್ತೆ ಅನ್ನೋದು ತೋರಿಸ್ತೀನಿ. ಸದ್ಯಕ್ಕೆ ನಿಧಾನಕ್ಕೆ ಹೋಯ್ತಾ ಇರೋಣ. ಸ್ನೇಹಿತರೆ, ಟೈಮು 1:45 ಘಾಟ್ ಹತ್ತಿಸ್ತಾ ಇದ್ದೀನಿ ನೋಡಿ. ಖಾಲಿ ಈ ಟೈಮಿಗೆ. ನಾನು ಈ ಟೈಮಿಗೆ ಯಾವತ್ತೂ ಘಾಟ್ ಹತ್ತಿಸಿದ್ದೇ ಇಲ್ಲ. 9-10 ಗಂಟೆ, ಇಲ್ಲ ಮಧ್ಯಾಹ್ನ ಟೈಮು, ಇಲ್ಲ ಸಂಜೆ ಟೈಮೇ. ಈ 1:45 2 ಗಂಟೆ ರಾತ್ರಿಯಲ್ಲಿ ಘಾಟ್ ಹತ್ತಿಸ್ತಾ ಇದ್ದೀನಿ. ಒಂದು ಗಾಡಿ ಇಲ್ಲ, ಎಲ್ಲ ಖಾಲಿ. ಆಪೋಸಿಟ್ ಇಲ್ಲ, ಹಿಂದೆನೂ ಇಲ್ಲ. ಹಿಂದೆಯಿಂದ ಯಾವಾಗಲೂ ಒಂದು ಬರುತ್ತೆ. ಆಪೋಸಿಟ್ ಯಾವಾಗಲೂ ಅವಾಗ ಬರುತ್ತೆ. ಫುಲ್ಲು ಫ್ರೀ ಆಗಿರ್ತೈತೆ ಗಾಡಿ ಓಡ್ಸೋಕ್ಕಂತೂ ಭಾಳ ಖುಷಿ. ಓಹೋ, ಮಳೆ ಬೇರೆ ಹನಿತೈತೆ. ಕಾಣ್ತಿರ್ಬೋದು, ಹನಿ ಕಾಣ್ತಿಲ್ಲ ಇವಾಗ.
ಇವಾಗ ಇಲ್ಲ ಕಾಣ್ತಿಲ್ಲ, ಒಟ್ನಲ್ಲಿ ಮಳೆ ಹನಿತಾ ಇದೆ. ಬರಲಿ ಬರಲಿ, ಮಳೆ ಬರಲಿ, ನಮಗೇನು ಟೆನ್ಷನ್ ಏನಿಲ್ಲ. ಒಟ್ಟಿನಲ್ಲಿ ಆರಾಮಾಗಿ ಘಾಟ್ ಹತ್ತಿಸ್ಕೊಂಡು ಹೋಗೋಣ. ನಮ್ಮ ಬೆಟ್ಟಗೌಡರು ನಿದ್ದೆ ಬರುತ್ತೆ ಅಂತೇಳಿ ಅಲ್ಲೇ ಅಂಪೈರ್ ಆಗಿ ಮಲಿಕೊಂಬಿಟ್ರು. ಘಾಟೆಲ್ಲ ಹತ್ತಿಸ್ಬಿಟ್ಟು ಫೋನ್ ಮಾಡಿ ಎಬ್ಬಿಸ್ಬೇಕು. ನಮ್ಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ, ನಾನು ಹೋಯ್ತಾ ಇರ್ತೀನಣ್ಣ ನಿಧಾನಕ್ಕೆ ಅಂತೇಳಿ ಬರ್ತಾ ಇದ್ದೀನಿ. ಘಾಟ್ ಒಂದು ಹತ್ತಿಸ್ಬಿಟ್ಟು ಆಮೇಲೆ ಎಲ್ಲ ನಿದ್ದೆ ಬಂದು ಒಂದು ಮಲಿಕೊಂಡು ಅವ್ರನ್ನ ಎಬ್ಬಿಸಿದ್ರೆ ಅವ್ರು ಬಂದು ನಮ್ಮನ್ನು ಎಬ್ಬಿಸ್ತಾರೆ ಅಷ್ಟೇ. ನೋಡಿ ಖಾಲಿ ಖಾಲಿ ರೋಡು ಘಾಟಲ್ಲಿ. ಬರೀ ಮುಂದೆ ಎಲ್ಲಾರ ಸಿಗೋಣ. ಸದ್ಯಕ್ಕೆ ಘಾಟೆಲ್ಲ ಹತ್ಸೋಣ. ಖಾಲಿ ಐತೆ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಇದು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಹತ್ತಿಸ್ಕೊಂಡು ಹೋಯ್ತಾ ಇರೋಣ.